ಸೊ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ಶ್ಯಾಮ್ ಭಾರದ್ವಾಜ ಮಾತಾಡ್ತಾ ಇದ್ದೀನಿ. ಸೊ ಎಲ್ಲರೂ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಯಾರಾದ್ರೂ ನೆನ್ನೆ ವ್ಲಾಗ್ನ ಮಿಸ್ ಮಾಡಿದ್ರೆ ಒಂದ್ಸತಿ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನೆ ವ್ಲಾಗ್ ನಾನು ಹೇಳಿದ್ದೆ ಮಡಿಕೆ ಇಳಿಸ್ತೀನಿ ಅಂತ, ಇಳಿಸಿದ್ದಾಗಿದೆ. ಇವಾಗ ಹೋಗಿ ತೊಳಿಯೋಣ. ಏನಮ್ಮ ಅದೇನೋ ಮಡಕೆ ಅಲ್ವಂತೆ, ಮಡಕೆ ಹೇಳ್ಬಾರ್ದು ಅಂತ ಹೇಳ್ತಿದಾರೆ ನಮ್ಮಮ್ಮ. ಏನಮ್ಮ? ಅರ್ವಿ ಅರ್ವಿ. ಓಕೆ, ಸೂಪರ್ ಅಮ್ಮಮ್ಮ, ನೀನು ಥ್ಯಾಂಕ್ಸ್ ಕರೆಕ್ಷನ್ ಮಾಡಿದ್ದಕ್ಕೆ. ಅದಕ್ಕೆ ಹೇಳೋದು, ನಮ್ಮ ಮನೆಯಲ್ಲಿ ದೊಡ್ಡೋರು ಇರ್ಬೇಕು, ಏನಾದ್ರೂ ತಿಳ್ಕೊಬೇಕಂದ್ರೆ ದೊಡ್ಡೋರು ಇರ್ಬೇಕು ಅಲ್ವಾ ಅಮ್ಮಮ್ಮ? ಓಕೆ ಗೈಸ್, ಮಡಿಕೆ ತೊಳೆಯಕ್ ಶುರು ಮಾಡ್ಕೊಳ್ಳೋಣ. ಸಾರಿ, ನಮ್ಮ ಅಜ್ಜಿ ಹೇಳಿದ್ರು ಮಡಿಕೆ ಅಲ್ಲ ಅರಬೆ. ವಾಟ್ ಅಲ್ಲ ಅರಬೇನಾ? ಶಬ್ಬಾಸ್ ಬೇಟಾ, बहुत बढ़िया. ಅರವಿನ್ ಅರವಿ. ಓಕೆ, ಶುರು ಮಾಡ್ಕೊಳ್ಳೋಣ. ಫಸ್ಟ್ ಸ್ನಾನ ಮಾಡ್ಸೋಣ. ಪಾಪ ಎಷ್ಟು ವರ್ಷ ಆಗಿದೆ ಸ್ನಾನ ಮಾಡಿ, ತಣ್ಣೀರ ಸ್ನಾನ ಮಾಡ್ಸೋಣ, ಅದಕ್ಕೂ ಸೆಕೆ ಆಗ್ತಾ ಇರುತ್ತೆ. ಓಕೆ, ಒಳ್ಳೆ ಶುರು ಮಾಡ್ಕೊಳ್ಳೋಣ. ಗೈಸ್, ಒಂದು ರೌಂಡ್ ತೊಳೆದಾಯ್ತು. ಸೊ ಇವಾಗ ನಿಮ್ಮ ಮನೆಯಲ್ಲೂ ನೀವು ಮಡಿಕೆ ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ? ಮಡಿಕೆ ಯೂಸ್ ಮಾಡಿ, ನಾನು ರೆಕಮೆಂಡ್ ಮಾಡ್ತೀನಿ. ನನ್ನ ಕೇಳಿದ್ರೆ ಎಲ್ಲರೂ ಫ್ರಿಡ್ಜ್ ನೀರ್ನೇ ಪ್ರಿಫರ್ ಮಾಡ್ತಾರೆ. ಫ್ರಿಡ್ಜ್ ನೀರು ಆರೋಗ್ಯಕ್ಕೆ ತುಂಬಾ ಹಾನಿಕರ, ಅಷ್ಟೊಂದು ಒಳ್ಳೇದಲ್ಲ ಫ್ರಿಡ್ಜ್ ನೀರು ಕುಡಿಯೋದು. ರೇರಾಗಿ ಕುಡೀರಿ, ನಾನು ಬೇಡ ಅಂತ ಹೇಳಲ್ಲ, ಕುಡಿಬಹುದು ರೇರಾಗಿ. ಯಾವಾಗ್ಲೂ ಫ್ರಿಡ್ಜ್ ನೀರ್ನ ಪ್ರಿಫರ್ ಮಾಡೋದು ಅಷ್ಟೊಂದು ನಾನು ಪ್ರಿಫರ್ ಮಾಡಲ್ಲ. ನಾನು ಕುಡಿತೀನಿ, ಇಲ್ಲ ಅಂತಲ್ಲ, ಬಟ್ ಯಾವಾಗ ರೇರಾಗಿ ಕುಡಿತೀನಿ. ಯಾವಾಗ್ಲೂ ಫ್ರಿಡ್ಜ್ ನೀರ್ ಅಂತ ಫ್ರಿಡ್ಜ್ ನೀರ್ ಕುಡಿಯಲ್ಲ. ಸೊ ಈ ತರ ಮಡಿಕೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೆಲ್ತ್ಗೂ ಬೆನಿಫಿಟ್ಸ್. ಅಂದ್ರೆ ಬೆನಿಫಿಟ್ಸ್ ಏನು ಅಂದ್ರೆ ಒಳ್ಳೆ ಒಳ್ಳೆ ಮಿನರಲ್ಸ್ ಇರುತ್ತೆ ಇದರಲ್ಲಿ. ಸೊ ನಿಮ್ಗೆ ಬಾಡಿ ಒಳಗಡೆ ಅದನ್ನು ಸೇರ್ಕೊಂಡ್ರೆ ನಿಮ್ ಬಾಡಿ ಹೆಲ್ತ್ಗೆ ಚೆನ್ನಾಗಿರುತ್ತೆ. ಹಾಗೆ ನಿಮ್ ಮನೆಯಲ್ಲಿ ಸಮ್ಮರ್ ವೈಬ್ಸ್ ಎಲ್ಲ ಆಗಿದೆ. ನೀವು ನಿಮ್ಮ ಅಮ್ಮಂಗೆ ಇಲ್ಲ ನಿಮ್ಮ ಅಜ್ಜಿಗೆ ಹೇಳಿ, ಮಡಿಕೆ ಏನಾನ ಇದ್ರೆ ಇಳ್ಸಕ್ಕೆ. ನಿಮ್ಮ ಮನೆಯಲ್ಲೂ ಮಡಿಕೆ ನೀರು ಕುಡಿರಿ. ಮಡಿಕೆ ನೀರೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನೀವು ಅದನ್ನ ಟೇಸ್ಟ್ ಮಾಡಿದ್ರೇನೆ ನಿಮ್ಗೆ ಗೊತ್ತಾಗೋದು. ಏನಮ್ಮ? ಸರಿ, ಓಕೆ. ಸದೇನೋ ಅರ್ಶಿನ ಹಾಕ್ಬೇಕು ಅಂತ ಹೇಳ್ತೀರ ಅಮ್ಮ. ಅರ್ಶಿನ ಹಾಕಿ ಮಡಿಕೆ ಒಳಗೆ ಅರ್ಶಿನ ಹಾಕ್ಬಿಟ್ಟು ಉಜ್ಜಿ ತೊಳಿ ಅಂತ ಹೇಳಿದ್ರು. ಸೊ ನಂಗೆ ಗೊತ್ತಿಲ್ಲ, ಒಟ್ಟು ನಮ್ಮ ಅಮ್ಮ ಹೇಳಿದ್ರು, ಮಾಡೋಣ. ಅರ್ಶಿನ ಬಂತು, ನನ್ನ ತಂಗಿ ತಗೊಂಬಂದು ಕೊಟ್ಟಿದ್ದಾಳೆ. ಇವಾಗ ಒಳಗೆ ಹಾಕಿ ಫುಲ್ ಕ್ಲೀನ್ ಕೃಷ್ಣಪ್ಪ ಮಾಡ್ಬಿಡೋಣ. ಶುರು ಮಾಡೋಣ. ಕೈಯಲ್ಲಿ ಹಾಕಿದ್ರೆ ವರ್ಕೌಟ್ ಆಗಲ್ಲ, ನಾರಲ್ಲಿ ಹಾಕೋಣ. ನೋಡಕ್ಕೆ ಇದು ಬರೀ ಅರ್ಶಿನ ತರ ಎಲ್ಲ ಉಪ್ಪಿದೆ ಅನ್ಸುತ್ತೆ. ಸೊ ಯಾಕಂದ್ರೆ ಇದಕ್ಕೆ ಕೆಮಿಕಲ್ ಎಲ್ಲ ಏನು ಹಾಕ್ಬಾರ್ದು, ಫುಲ್ ನ್ಯಾಚುರಲ್ ಆಗಿ ತೊಳೆದ್ರೆ ನಮ್ಗೆ ಕುಡಿಯಕ್ಕೆ ಚೆನ್ನಾಗಿರುತ್ತೆ. ನೀರು ಟೇಸ್ಟ್ ಇರುತ್ತೆ, ಮತ್ತೆ ಮಿನರಲ್ಸ್ ಎಲ್ಲ ಚೆನ್ನಾಗಿರುತ್ತೆ. One eternity later. ನೋಡಿ, ನೋಡಿ ಗೈಸ್, ನನ್ನ ಕೈಯೆಲ್ಲ ಅರ್ಶಿನ ಆಗ್ತಿದೆ, ಎಲ್ಲೋ
ಓಕೆ, ಇವಾಗ ತೊಳೆದಿದ್ದಾಯ್ತು. ಅಲ್ಲಲ್ಲಲ್ಲಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಅಮ್ಮನ ಕೇಳೋಣ ನೆಕ್ಸ್ಟ್ ಏನ್ ಮಾಡೋಣ ಅಂತ. ಬನ್ನಿ ಅಮ್ಮ, ಮಡಿಕೆ ತೊಳೆದಿದ್ದಾಯ್ತು. ಇವಾಗ ಏನ್ ಮಾಡ್ಬೇಕು? ಇವಾಗ ತಗೊಂಬಂದಿರೋ ನೀರ್ನ ಫುಲ್ಲಾಗಿ ಹಾಕ್ಬಿಟ್ಟು ಮುಚ್ಚಿಡ್ತೀವಿ. ಅಷ್ಟೇನಾ? ಇನ್ನೇನು ಮತ್ತೆ ಕ್ಲೀನ್ ಮಾಡ? ತೊಳೆದಾಯ್ತಲ್ಲ, ಆಯ್ತು, ಅಷ್ಟೇ. ನೀರ್ ಹಾಕೋದು. ಓಕೆ ಗೈಸ್, ಬರೀ ನೀರ್ ಹಾಕೋದಂತೆ, ಇನ್ನೇನಿಲ್ವಂತೆ. ಸರಿ ಬನ್ನಿ ಇಲ್ಲಿ. ಅದಕ್ಕೆ ಮುಂಚೆ 2 ಸಲ ಅದೆಲ್ಲ ಆಯ್ತು ಬಿಡಿ. ಓಕೆ ಬನ್ನಿ ಇಲ್ಲಿ. ನಿನ್ನೆ ನಮ್ಮ ಅಮ್ಮಂಗೆ ಹೇಳಿದೆ, ಅಮ್ಮ ನಂಗೆ ಪಲಾವ್ ಇಷ್ಟ, ನೀನ್ ಪಲಾವ್ ಮಾಡು ಅಂತ. ನೋಡಿ ಪಲಾವ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಮ್ಮ. ಸೊ ಇದೇನಿದು? ಅನ್ನ ರಸಂ. ಮೊಸರನ್ನ ಏನ್ ತಿನ್ನಲ್ಲ. ಇದೇನಿದು? ಬರೀ ಅನ್ನ. ಬರೀ ಅನ್ನ ಬರೀ ಅನ್ನ ತಾನೆ. ರಸಂ ಅಂತ ಹೇಳ್ತಿಯಲ್ಲ, ಏನು? ಪಲಾವ್ ತಿನ್ಬಿಟ್ಟು ಹಾಗೆ ಸುಮ್ನೆ ಹಾಕಲ್ವಲ್ಲ. ನಾನು ಪಲಾವ್ ಒಂದೇ ಸಾಕು. ಸರಿ, ನಂಗ್ ಮುಚ್ಚಕ್ ಬರುತ್ತೆ ಬಿಡು. ಕೈ ತೊಳಿ, ಮುಸ್ರೆ ಮುಟ್ಟಿದ್ಯಾ. ಓಕೆ ಬಾಯ್. ಓಕೆ, ಮಡಿಕೆ ಇಟ್ಟಾಯ್ತು. ನೀರ್ ಹಾಕಿ ಊಟ ರೆಡಿ ಆದ್ರೂ ಇನ್ನೂ ಅದನ್ನ ಮಾಡಿ. ನೋಡಿ ನಮ್ಮಮ್ಮ ಬೈತಾ ಇದಾರೆ. ಮಡಿಕೆ ಇಟ್ಟಾಗಿದೆ, ನೀರ್ ಹಾಕೋಣ. ಆಮೇಲೆ ಟೇಸ್ಟ್ ಮಾಡಿ ಹೇಳ್ತೀನಿ. 1 ನಿಮಿಷ ತಗೊಂಡ್ ಬರ್ತೀನಿ ನೀರ್ನ. ನಾವು ಸ್ವಲ್ಪ ಫಾಸ್ಟ್ ಅದಕ್ಕೆ. ಫೈನಲಿ ನೀರ್ ಹಾಕಿದ್ದಾಯ್ತು. ನೀರ್ ಸ್ವಲ್ಪ ತಣ್ಣಗಾಗ್ಲಿ, ಆಮೇಲೆ ಕುಡಿದ್ಬಿಟ್ಟು ನಿಮ್ಗೆ ಟೇಸ್ಟ್ ಆಗಿತ್ತು ಅಂತ ಹೇಳ್ತೀನಿ. ಗೈಸ್, ಪಲಾವ್ ರೆಡಿ ಆಗಿದೆ. ಟೇಸ್ಟ್ ಹೇಳ್ತೀನಿ. ನಮ್ಮಮ್ಮ ಮಾಡೋ ಪಲಾವ್ ಅಂದ್ರೆ ನಂಗೆ ಸಖತ್ ಇಷ್ಟ. ಏನಿಲ್ಲ ಗೈಸ್, ನಿನ್ನೆ ವ್ಲಾಗ್ ನೋಡಿ ಇವತ್ತು ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ. ಸಖತ್ತಾಗಿ ಮಾಡಿದ್ದಾರೆ, ಏನು ಕೊಂಕ್ ಕೇಳಕ್ಕೆ ಆಗಲ್ಲ. ಸಖತ್ತಾಗಿದೆ. ಇಲ್ಲೇ ಇದಾರೆ ನಮ್ಮಮ್ಮ, ತೋರಿಸ್ತೀನಿ ನೋಡಿ. ಅಮ್ಮ ಚೆನ್ನಾಗಿತ್ತು ಅಮ್ಮ. ಓಕೆ ಗೈಸ್, ತಿನ್ಬೇಕು. ಟೆಂಪ್ಟ್ ಆಗ್ತಾ ಇದೆ. 2000 years later. ಗೈಸ್, ಮಡಿಕೆ ನೀರ್ನ ಟೇಸ್ಟ್ ಮಾಡೋಣ ಇವಾಗ. ತಣ್ಣಗಿದೆ ನೋಡಿ. ತುಂಬಾ ಕೋಲ್ಡ್ ಆಗಿದೆ. ಆ ಮಣ್ಣಿನ ಟೇಸ್ಟ್ ಗೊತ್ತಾಗ್ತಾ ಇದೆ ಇದರಲ್ಲಿ. ನೀವು ನಿಮ್ಮ ಮಡಿಕೆ ಓಪನ್ ಮಾಡ್ಕೊಳ್ಳಿ. ಸರಿ, ಮಣ್ಣಿನ ಟೇಸ್ಟ್ ಇದೆ ಇದರಲ್ಲಿ. ಒಂಥರ ಡಿಫ್ರೆಂಟ್ ಆಗಿದೆ ಟೇಸ್ಟ್. ಕೋಲ್ಡ್ ಆಗಿದೆ. ನೀವೂನು ಮನೇಲಿ ಮಡಿಕೆ ಇದ್ರೆ ಮಡಿಕೆನ ಕೆಳಗಿಳಿಸ್ಕೊಂಡು ಯೂಸ್ ಮಾಡಿ, ಇಲ್ಲಾಂದ್ರೆ ಹೊಸ ಮಡಿಕೆ ತಗೊಂಡು ಯೂಸ್ ಮಾಡಿ. ನಿಮ್ಗೂ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ ಬೇಬೀಸ್ನ ವಾಕಿಂಗ್ ಕರ್ಕೊಂಡ್ ಬಂದಿದ್ವಿ ನನ್ನ ತಂಗಿ ಜೊತೆ. ಅಲ್ಲಿ ಶರ್ಲಿ, ಇಲ್ಲಿ ಐರಾ ನೋಡಿ. ಸೊ ಇಲ್ಲಿಗೆ ನಂದು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ನಾಳೆ ಸಿಗೋಣ. ನಮಸ್ಕಾರ.